ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದೇ ಒಂದು ಫೋಟೋ 108 ಕಥೆಗಳನ್ನ ಹೇಳ್ತದ. ಅದೆಷ್ಟೋ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತದ, ಅದೆಷ್ಟೋ ಉತ್ತರಗಳನ್ನೂ ಕೊಡ್ತದ ಅನ್ಲಿಕ್ಕ ಈ ಒಂದು ಫೋಟೋನೇ ಸಾಕ್ಷಿ ನೋಡ್ರಪ್ಪ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಈ ಫೋಟೋಗಳೇ ಹರಿದಾಡ್ಲಿಕ್ಕತ್ತವ. ಇದನ್ನ ಒಬ್ಬೊಬ್ರು ಒಂದೊಂದು ಥರ ಬಣ್ಣಿಸ್ಲಿಕ್ಕತ್ತಾರ. ಅದ್ರಾಗೂ ಮೋದಿಜಿ ಸಿದ್ದರಾಮಯ್ಯನವರ ಕಿವ್ಯಾಗ ಪಿಸುಗುಟ್ಟುವಂತಹ ಫೋಟೋ ನೋಡಿ ನನಗಂತೂ ಈ ಹಾಡೇ ನೆನಪಾಯ್ತು. ಒಂದು ಮಾತು ನನಗೆ ಗೊತ್ತು, ಅದಲ್ಲ ಇನ್ನೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ, ನನ್ನ ಮಾತು ಕೇಳಿದ್ರೆ ಉದ್ಧಾರ ಆಗುವೆ ಅನ್ನುವಂಗಿತ್ತು ನೋಡ್ರಪ್ಪ. ಒಟ್ಟಿನ್ಯಾಗ ನಮ್ಮ ಕರ್ನಾಟಕಕ್ಕೆ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ HAL ಏರ್ಪೋರ್ಟ್ನ್ಯಾಗ ಖುದ್ದು CM ಸಿದ್ದರಾಮಯ್ಯನವರೇ ಹೋಗಿ ಸ್ವಾಗತ ಮಾಡಿದ್ದು ಬಹಳ ಸ್ಪೆಷಲ್ ಅನ್ನಿಸ್ತು. ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಪ್ರಧಾನಿಗಳಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗ ಒಂದು 18 ಬೇಡಿಕೆಗಳ ಮನವಿಯನ್ನ ಸಲ್ಲಿಸ್ಯಾರಂತ. ಪ್ರಧಾನಿ ಮೋದಿ ಆಗಿರಬಹುದು, ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯದ ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಪತ್ರದಾಗ ಮನವಿನೂ ಮಾಡ್ಯಾರಂತ. ಒಂದಷ್ಟು ಈ ರೈಲ್ವೆ ಪ್ರಾಜೆಕ್ಟ್ಗಳಾಗಿರ್ಬಹುದು, ಕೋಲಾರ ರೈಲ್ವೆ ಕೋಚ್ ಫ್ಯಾಕ್ಟರಿ ಆಗಿರಬಹುದು, ಹಂಗೆ ಇನ್ನೂ ಬಿಡುಗಡೆ ಆಗ್ಲಾರ್ದಂತಹ ಅನುದಾನದ ಬಗ್ಗೆ ಆಗಿರಬಹುದು, ಮೇಕೆದಾಟು ಯೋಜನೆ ಆಗಿರಬಹುದು, ಹಿಂಗ ಬಹಳಷ್ಟು ವಿಷಯಗಳ ಬಗ್ಗೆ, ಬಹಳ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಬೇಡಿಕೆಗಳನ್ನ ಮುಂದಿಟ್ಟಾರಂತ. ಒಳ್ಳೇದಾಯ್ತು, ಬಗ್ಗೆ ಹರಿಸ್ಲಿ. ಇನ್ನು ಅದ್ರಾಗೂ ಇಲ್ಲಿ ಒಬ್ರಿಗೊಬ್ರು ಪ್ರೀತಿ ಆತ್ಮೀಯತೆಯಿಂದ ಕೈ ಮುಗಿದು ನಿಂತಿರುವಂತಹ ಫೋಟೋ ಅಂತೂ 100 ಕಣ್ಣು ಸಾಲದು ಈ ಫೋಟೋ ನೋಡಲು ಅನ್ನುವಂಗಿತ್ತು ನೋಡ್ರಪ್ಪ. ಯಾಕಂದ್ರ ರಾಜಕಾರಣದಾಗ ಒಬ್ರಿಗೊಬ್ರು ಏನ್ರ ಟೀಕೆ ಮಾಡ್ಲಿ ಅಥವಾ ದ್ವೇಷ ಭಾಷಣ ಮಾಡ್ಲಿ, ಎದರ ಬದರ ಸಿಕ್ಕಾಗ ಆ ಪ್ರೀತಿ ಆತ್ಮೀಯತೆಯಿಂದ ಒಬ್ರಿಗೊಬ್ರು ಕೈ ಮುಗಿದು ಸ್ವಾಗತ ಮಾಡಿದ್ದೈತಲ್ಲ, ರಾಜಕಾರಣದಾಗ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರನೂ ಅಲ್ಲ ಅನ್ನೋದು ಮತ್ತೆ ಖರೆ ಆಗ್ತಿರ್ತದ. ಇದೊಂಥರ ರಾಜಕಾರಣದ ಸೌಂದರ್ಯ ಅಂತ ಹೇಳ್ಬಹುದು. ಇಷ್ಟಾದ್ರೂ ಈ ಫೋಟೋಗಳು ನೋಡಿದ್ಮೇಲೆ ನನ್ನ ಸಂಶಯ ಒಂದೇ, ಸಹವಾಸ ದೋಷದಿಂದ ಸರಿ ಹೋಗಬಹುದೇ ಇವರು? ಸಾಧ್ಯ ಇಲ್ಲ ಬಿಡ್ರಿ. ಒಂದ್ಸಲ ಭೇಟಿಯಾಗಿ ಎದ್ರ ಬದ್ರ ಆಗಿ ಕೈ ಮುಗಿದ್ರ ಚೇಂಜ್ ಆಗುವಂಥವ್ರ ಸಿದ್ದರಾಮಯ್ಯನವರು ಸಾಧ್ಯನೇ ಇಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ. ಅಲ್ಲ, BJP RSS ನವ್ರು ಸುಳ್ಳು ಹೇಳ್ತಾರಂತ ಹೇಳ್ಕೋತೆ ತಾವೇ ದೊಡ್ಡ ಸುಳ್ಳು ಹೇಳ್ಬಿಡುದ? ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ಸೇ ಸೋಲ್ಸಿದ್ದು ಅಂತ BJP RSS ನವರು ಸುಳ್ಳು ಹೇಳ್ಲಿಕ್ಕತ್ತಾರಂತ. ಅಲ್ಲ, ಕಾಂಗ್ರೆಸ್ ನಾಯಕರಾದಂತ ರಮೇಶ್ ಕುಮಾರ್ ಅವರೇ ಖುದ್ದಾಗಿ ಹೇಳ್ಯಾರ, ಅದನ್ನ ಕೇಳಿಸ್ಕೊಂಡಿಲ್ಲ ಇವರು. ಅಂಬೇಡ್ಕರ್ ಅವರು 1952ನೇ ಇಸ್ವಿ ಮೊದಲನೇ ಎಲೆಕ್ಷನ್ ಸೋತು. ಅದಕ್ಕೆ ಭಾರತೀಯ ಜನತಾ ಪಕ್ಷದವರು RSS ನವರು ಏನ್ ಹೇಳ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಕಾಂಗ್ರೆಸ್ನವರು, ಬರೀ ಸುಳ್ಳೆ. ರಿಯಾಲಿಟಿ 52ರಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಹೋಗ್ಬೇಕು, ಹೆದರಿ ಬಿಡ್ತಾರೆ. ನೆಹರು ಪತ್ರ ಬರೀತಾರೆ ಅಂಬೇಡ್ಕರ್ಗೆ, ನೀನು ಈ ಬಿಲ್ ಅನ್ನ ಇನ್ಸಿಸ್ಟ್ ಮಾಡೋದು ಬೇಡಪ್ಪ ಹೌಸ್ ಅಲ್ಲಿ. ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕಳಿಸ್ತಾರೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲ್ತಾರೆ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೇವೆ ನಾವು ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಈಗ ಹಾಡಿ ಹೊಗಳೋದು, ಟೈಟಲ್ಸ್ ಕೊಡೋದು ಬೇರೆ. ಬದುಕಿದ್ದಾಗ ಅಪಮಾನ ಮಾಡೋದು, ಸತ್ತೋದ್ಮೇಲೆ ಹೊಗಳು. ಬದುಕಿದ್ದಾಗ ಅಪಮಾನ ಮಾಡೋದು, ಸತ್ತೋದ್ಮೇಲೆ ಹಿಂಗ ಅವಾಗ ಸುಳ್ಳು ಹೇಳ್ಕೋತೀನಿ ಸಿದ್ದರಾಮಯ್ಯ ಸಾಹೇಬ್ರು ಸುಳ್ಳು ರಾಮಯ್ಯ ಅಂತಾನು ಹೆಸರು ತಗೊಂಡಾರ. ಅದು ಬಿಡ್ರಪ್ಪ, ಈ ದಾವಣಗೆರೆ ಉಪಚುನಾವಣೆ ಗಾದ್ಲ ಭಯಂಕರ ಜೋರೈತದ ಬಿಡ್ರಿ. ಚುನಾವಣೆ ಮುಗ್ದದ, ರಿಸಲ್ಟ್ ಬರ್ಬೇಕು ಖರೆ. ಆದ್ರ ಎಷ್ಟು ಗದ್ಲ, ಏನ್ ಸುದ್ದಿ. ಈ ಸೋಲು ಗೆಲುವನ್ನ ಸೈಡಿಗಿಡೋಣ. ಟಿಕೆಟ್ ಸಲುವಾಗಿ ಎದ್ದಂತಹ ಗದ್ಲ ಕಡಿಕ ಒಂದಷ್ಟು ಮಂದಿಗೆ ಟಿಕೆಟ್ ಕೊಟ್ಟ ಪಕ್ಷದಿಂದ ಹೊರಗೆ ಕಳಿಸೋ ತನಕ ಬಂದ ನಿಂತೈತ್ ನೋಡ್ರಪ್ಪ. ಈ ಕಾಂಗ್ರೆಸ್ ಅಭ್ಯರ್ಥಿ ಪರ ಯಾರ್ಯಾರು ಪ್ರಚಾರ ಮಾಡಿಲ್ಲಲ್ಲ, ಆ ಎಲ್ಲಾ ಮುಸ್ಲಿಂ ನಾಯಕರಿಗೆ ಹೈಕಮಾಂಡ್ ಪಾಳಿ ಮೇಳ ತೋಳಿಕತ್ತದ, ಲಕ್ಷ ಇಟ್ಟೈತದ. KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಪರಿಷತ್ ಸದಸ್ಯ ಜಬ್ಬರ್ ಅವ್ರು ಆಲ್ರೆಡಿ ರಾಜೀನಾಮೆ ತಗೊಂಡಾಯ್ತು. ಇನ್ನ CM ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ನಸೀರ್ ಅಹಮದ್ ಅವ್ರಿಗೂ ಟಿಕೆಟ್ ಕೊಟ್ಟು ಕಳಿಸಿದ್ದಾಯ್ತು. ಇನ್ನೇನಿದ್ರು ನೆಕ್ಸ್ಟ್ ಪಾಳಿ ಜಮೀರ್ ಅಹಮದ್ ಖಾನ್ ಅವ್ರದ್ದು ಅಂತ ಗುಸು ನಡೆದೈತ್ ನೋಡ್ರಿ. ಅದು ಅಲ್ಲದೆ CM ಸಿದ್ದರಾಮಯ್ಯನವರು ಜಮೀರ್ ಅವ್ರಿಗೆ ಭೇಟಿ ಆದಾಗ ಶಿಸ್ತು ಬೈದ್ ಬಿಟ್ಟಾರಂತ, ಸಿಟ್ಟಿಗೆ ಬಂದ್ ಬಿಟ್ಟಾರತ್ತ. ನೀ ಏನ್ ನಿಂದ ಬಗ್ಗೆ ಕ್ಲಾರಿಫಿಕೇಶನ್ ಹೈಕಮಾಂಡ್ ಮುಂದೆ ನೀನೇ ಕೊಟ್ಕೋ, ಇದಕ್ಕೆಲ್ಲ ನಾನ್ ಜವಾಬ್ದಾರಿ ಅಲ್ಲ, ನೀ ಹಿಂಗ ಮಾಡಬಾರ್ದಾಗಿತ್ತು ಅಂತ ಹೇಳಿ ತಮ್ಮ ಅಸಮಾಧಾನ ಹೊರಗೆ ಹಾಕ್ಯಾರಂತ. ಇದ್ರ ಬೆನ್ನಾಗಿ ರೇಣುಕಾಚಾರ್ಯ ಅವರು ಹೇಳೇ ಬಿಡ್ಲಿಕ್ಕತ್ತಾರ, ಫುಲ್ ಕಾನ್ಫಿಡೆಂಟ್ ಆಗಿ ಇವತ್ತೇ ಅವ್ರದ್ದು ಹೊರಗೆ ಹಾಕಿದ್ರು ಹಾಕ್ಬಹುದು, ಸಚಿವ ಸ್ಥಾನಕ್ಕೂ ಕುತ್ತು ಬರಬಹುದು ಅಂತ ಹೇಳಿಬಿಡ್ಲಿಕ್ಕತ್ತಾರ. ಮೊನ್ನೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಆಯಿತು.
ಅಲ್ಪಸಂಖ್ಯಾತರ ಘಟಕಕ್ಕೆ ಮೈನಾರಿಟಿ ಮೋರ್ಚಾ ಇಂದು ರಾಜಕೀಯ ಕಾರ್ಯದರ್ಶಿಯ ರಾಜೀನಾಮೆ ಕೊಡಲಿಲ್ಲ. ಮೇಲಿಂದ KN ರಾಜಣ್ಣ ಮಾನ್ಯ ಮುಖ್ಯಮಂತ್ರಿಗಳು ಬೆಂಬಲಿಗರನ್ನು ಯಾವ ರೀತಿ ರಾಜಣ್ಣನ ಕಿತ್ತಾಕಂತ ಹೇಳಿದ್ರು ಕಿತ್ತಾಕಿದ್ರು. ರಾಜೀನಾಮೆ ಕೊಡೋಕ್ಕೆ ಅವಕಾಶ ಕೊಡಲಿಲ್ಲ, ಅದು ವಿವರಣೆ ಕೊಡೋಕ್ಕೆ ಅವಕಾಶ ಕೊಡಲಿಲ್ಲ. ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರಾಜೀನಾಮೆ ಕೊಡ್ಬೋದು ಅಂತ ಮುಖ್ಯಮಂತ್ರಿಗಳು ವೆಯ್ಟ್ ಮಾಡಿದ್ರು, ರಾಜೀನಾಮೆ ಕೊಡದ ಇದಕ್ಕೆ ಸುರ್ಜೇವಾಲಾ ಕಿತ್ತಾಕಿ ಅಂತೇಳಿ ಕಿತ್ತಾಕಿದ್ದು. ಇನ್ನು ಜಮೀರ್ ಅಹಮದ್ ಸರಿದಿ, ಜಮೀರ್ ಅಹಮದ್ ಬೆಳಗ್ಗೆ 11 ಗಂಟೆಗೆ ಭೇಟಿ ಮಾಡೋಕ್ಕೆ ಹೇಳಿದ್ರಂತೆ. ನನಗೆ ಪೂರ್ಣ ಮಾಹಿತಿ ಇದೆ. ವಿಳಂಬ ಆಗಿದ್ದಕ್ಕೆ ಅಂಬೇಡ್ಕರ್ ಜಯಂತಿಗೆ ಮಾನ್ಯ ಮುಖ್ಯಮಂತ್ರಿ ತೆರಳಿದ್ದಕ್ಕೆ ಇಂದು ರಾತ್ರಿ 8 ಗಂಟೆಗೆ ಭೇಟಿ ಮಾಡೋಕ್ಕೆ ಹೇಳಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ಚರ್ಚೆ ಮಾಡ್ಬೇಕಂತ ಹೇಳಿದೆ. ಬಹುಶಃ ನನ್ನ ಮಾಹಿತಿ ಪ್ರಕಾರ ಜಮೀರ್ ಅಹಮದನ್ನು ಸಹ ಸಚಿವ ಸಂಪುಟದಿಂದ ಕಿತ್ತು ಹಾಕುವ ಸಂಭವ ಇದೆ. ಹಾಗಾಗಿ ಈ ಸರ್ಕಾರಕ್ಕೆ ದಿಕ್ಕು ದೆಸೆನೇ ಇಲ್ಲ. ಇವರ ಕುರ್ಚಿ ಕಾಳಗ, ಇವರ ಸ್ವಾರ್ಥ, ರಾಜ್ಯದ ಮತದಾರರು ಪ್ರಜ್ಞಾವಂತ ಮತದಾರರು ಮತ ಕೊಟ್ಟಿದ್ದಾರೆ. ಜನರ ಋಣವನ್ನು ತೀರಿಸಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೂ ಕಾಳಜಿ ಇಲ್ಲ, ಉಪಮುಖ್ಯಮಂತ್ರಿಗಳಿಗೂ ಕಾಳಜಿ ಇಲ್ಲ, ಸಚಿವರುಗಳಿಗೆ, ಶಾಸಕರಿಗೆ ಯಾರಿಗೂ ಕಾಳಜಿ ಇಲ್ಲ. ಇವ್ರದ್ದು ಕೇವಲ ಸ್ವಾರ್ಥ ರಾಜಕಾರಣ. ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಈ ಸ್ಪರ್ಧೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತಾಗಿದೆ. ವಿಧಾನಸೌಧ ಉಪಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ಸಚಿವರುಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರ ಕಚೇರಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಲ್ಲ. ವಿಧಾನಸೌಧ ಕಚೇರಿಯಲ್ಲಿ ಕುಳಿತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಸಚಿವರು ಕೆಲಸ ಮಾಡಬೇಕಾಯಿತು. ಅದರ ಬದಲಾಗಿ ಕೇವಲ ಚುನಾವಣೆ ಒಂದೇ ಮಾನದಂಡ ಇಟ್ಕೊಂಡು ಶಾಸಕರನ್ನ, ಸಚಿವರುಗಳನ್ನು ಅಲಾಟ್ ಮಾಡಿ ಉಪಚುನಾವಣೆ ಬರ್ತಾ ಹೋಗ್ತಾ ಇದು ಮುಖ್ಯ ಅಲ್ಲ. ಈ ನಾಡಿನ ಜ್ವಲಂತ ಸಮಸ್ಯೆಗಳು ಭಾಳಷ್ಟಿದೆ. ಇದ್ರಿಗೆ ಗಂಭೀರವಾಗಿ ಪರಿಗಣಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ನಿಷ್ಕ್ರಿಯವಾಗಿದೆ. ನಮಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ, ಈ ಸರ್ಕಾರ ಭಾಳ ದಿವಸ ಉಳಿಯಲ್ಲ. ಆಂತರಿಕ ಕಚ್ಚಾಟದಲ್ಲಿ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ ಅಂತೇಳಿ ನಮಗೆ ಅನಿಸ್ತಾ ಇದೆ, ವಿಶ್ವಾಸ ಇದೆ. ರೇಣುಕಾಚಾರ್ಯ ಅವರ ಮಾತಿಗೆ ತಕ್ಕಂಗೆ ಜಮೀರ್ ಖಾನ್ ಅವರು ಏನು ವೇದಾಂತಿ ತರ ಮಾತಾಡ್ಲಿಕತ್ತಾರ್ರಿ. ಹಣೆ ಬರಹ ಅನ್ನೋದು ದೇವ್ರು ಬರೆದಿರ್ತಾನ, ಅದನ್ನು ಬದಲಾಯಿಸಕ್ ಆಗೋದಿಲ್ಲ, ಅಲ್ಲಿ ಏನ್ ಇರ್ತೈತಿ ಅದ್ ಆಗ್ತೈತಿ ಅಂತ ವೇದಾಂತಿ ತರ ಮಾತಾಡ್ಲಿಕತ್ತಾರ. ಮನಸ್ಸಲ್ಲಿ ನೋವಿದ್ರು ಮುಖದಲ್ಲಿ ಖುಷಿ ಇದೆ ನಿಮ್ಗೆ? ಯಾವತ್ತು ಖುಷಿ ಯಾವತ್ತು ಖುಷಿನೇ. ನಾನು ಬೇಜಾರಾಗಿಲ್ಲ ಸ್ವಲ್ಪನೂ? ನಾನು ಇದಕ್ಕೆ ನಮ್ಮನು ಕೇಳಿ, ನಮ್ಮ ಹಣೆ ಬರ ಯಾವನು ಬರೆಯೋಕ್ಕಾಗಲ್ಲ. ನಿಮ್ಮ ಹಣೆ ಬರ ನಾನು ಬರೆಯೋಕ್ಕಾಗಲ್ಲ. ದೇವ್ರು ಬರೆದಿರ್ತಾನೆ ಹಣೆ ಬರ ತಕ್ಕಂಗೆ ಆಗೋದು. ಯಾರ್ದಾನ ಇರ್ಲಿ, ನಿಮ್ದಿರ್ಲಿ, ನಂದಿರ್ಲಿ, ನಾವು ಹೇಳ್ಕೊಳೋದಷ್ಟೇ. ಹಿಂಗಾಯ್ತು, ಹಂಗಾಯ್ತು, ಇದಾಯ್ತು, ಅದಾಯ್ತು. ನೊಂದ್ರು ಬೆಂದ್ರು ಕೂಡ ನಗನಗ್ತಾ ಇರ್ಬೇಕು ಅಂತ ಅನ್ಕೊಂಡಿದೀರಿ? ನೊಂದು ಇಲ್ಲ, ಬೆಂದು ಇಲ್ಲ, ಗಟ್ಟಿಯಾಗಿದ್ದೀನಿ. ನೋಡ್ರಪ್ಪ, ಪತ್ರಕರ್ತರು ಎಂತೆಂಥ ಪ್ರಶ್ನೆಗಳನ್ನು ಕೇಳಿಬಿಟ್ಟಿರ್ತೀನಿ. ಮನಸ್ಸು ಒಳಗ ದುಃಖ ಇದ್ರು, ನೋವಿದ್ರು ಅದನ್ನ ನುಂಗಿಕೊಂಡು ಮುಖದ ಖುಷಿ ತೋರಿಸ್ಲಿಕತ್ತೀರಿ ನೋ ಅಂತ ಕೇಳ್ತಾರ. ಇದೊಂಥರ ಬೆಂಕಿ ತುಪ್ಪ ಸುರಿದಾಗ ಅನಿಸ್ತೈತಿ ನನಗ. ನೊಂದರು ಬೆಂದರು ಬಹಳ ನಗ್ಲಿಕತ್ತಿರಲ್ಲ ಅಂತ ಹೇಳಿ ಕೇಳ್ತಾರ. ಪಾಪ ಏನ್ ಅನ್ಬೇಕು, ಅವ್ರು ಏನ್ ಹೇಳ್ಬೇಕು? ಜಮೀರ್ ಖಾನ್ ಪಾಪ ಏನ್ ಮಾಡ್ಬೇಕು ಹೇಳ್ರಿ? ಇಂಥ ಟೈಮ್ನಾಗ ಮಾತ್ರ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳುವಂಗಿಲ್ಲ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.